ನಮಸ್ಕಾರ, ನಾನು ಲಹರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಂದು ಲಾ ಪೇಪರ್ ಸರ್ಟಿಫೈಡ್ ಕಾಪಿ ಪಟ್ಪಟ ಅಂತ ತೋರಿಸ್ಬಿಡ್ತೀನಿ. ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯೋರ್ ಟೈಮ್ ಅಟ್ ಆಲ್. ನಿಮಗೆ ತುಂಬಾ ಕ್ರೂಷಿಯಲ್ ಪೀರಿಯಡ್ ಈಗ, ಸೊ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಫಸ್ಟ್ಲಿ ಏನ್ ಹೇಳ್ಬೇಕಂದ್ರೆ ನನ್ನ ಮಾರ್ಕ್ಸ್ ಆಕ್ಚುಲಿ ಅಪ್ಡೇಟ್ ಆಗಿರೋದು 44 ಸರಿನಾ. ಅಂಡ್ ನನಗೆ 3 ಪೇಪರಲ್ಲಿ 60+ ಬಂದಿರೋ ಕಾರಣ ನನಗೆ ಆಕ್ಚುಲ್ ರಿಸಲ್ಟ್ ಶೀಟ್ ಅಲ್ಲಿ 49 ಬಂದಿದೆ. ಬಟ್ 40+ ಯುಲ್ ಪಾಸ್. ಅಗ್ರಿಗೇಟ್ ನಾನು 200+ ಬಂದಿತ್ತು. ಸೊ ಫಸ್ಟ್ ಪೇಜಲ್ಲಿ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಫಿಲ್ ಮಾಡಿದ್ದೀನಿ. ದೆನ್ ಕಮ್ಸ್ ಕ್ವೆಶನ್ 1A. ಮೋಸ್ಟ್ಲಿ ನೀವು ಲಾ ಪೇಪರ್ ನಂದು ನೋಡೋದಾದ್ರೆ ಯಾವ್ದಾದ್ರು ಒಂದು 10 ಮಾರ್ಕ್ಸ್ ಕ್ವಶನ್ ಅನ್ಕೊಳ್ಳಿ, 5+ ಬಂದಿರೋದು ತುಂಬಾನೇ, ಲೈಕ್ 50+ ಬಂದಿದೆ ಅಂದ್ರೆ ತುಂಬಾನೇ ಯಾವುದೋ ಒಂದೆರಡು ಕ್ವಶನ್ ಅಲ್ಲಿ ಅಷ್ಟೇ ಬಂದಿದೆ. ಬಟ್ ಮೋಸ್ಟ್ಲಿ ಎಲ್ಲ ಲೆಸ್ ದೆನ್ 50% ಬಂದಿರೋದು. ICAI ವಾಂಟ್ಸ್ ಕ್ವಾಂಟಿಟಿ. ನೀವು ಎಷ್ಟು ಪೇಜ್ ತುಂಬಿಸ್ತೀರಾ ಅನ್ನೋದು ಲೆಕ್ಕನೇ ಬರಲ್ಲ. ಕೀವರ್ಡ್ಸ್, ಪ್ರಾವಿಷನಲ್, ಸೆಕ್ಷನ್ ನಂಬರ್ಸ್ ಎಲ್ಲಾನು ನೋಡ್ತಾರೆ ಅವರು. ಎಸ್, ಅಕೌಂಟ್ಸ್ ಅಲ್ಲೂ ಅಷ್ಟೇ. ವರ್ಕಿಂಗ್ ನೋಟ್ಸ್ ಎಲ್ಲ ತುಂಬಾ ಸ್ಪೆಸಿಫಿಕ್ ಆಗಿ ನೋಡ್ತಾರೆ. ಕ್ವಶನ್ 1A, there was some case study I guess. ಸೊ ಪ್ರಾವಿಷನ್, ಅನಾಲಿಸಿಸ್, ಕನ್ಕ್ಲೂಷನ್. ಬಿಕಾಸ್ ಅದು 2 ಮಾರ್ಕ್ಸ್ ಕ್ವೆಶನ್ ಆಗಿತ್ತು ಅನ್ಸುತ್ತೆ. ಸೊ ಹಾಗಾಗಿ ನಾನು ಫ್ಯಾಕ್ಟ್ಸ್ ಆಫ್ ದ ಕೇಸ್ ಬರ್ದಿಲ್ಲ. ಎಸ್, ದಟ್ಸ್ ಇಟ್. ಅಂಡ್ ಯು ಜಸ್ಟ್ ಡೋಂಟ್ ಹ್ಯಾವ್ ಟು ರೀಡ್, ಜಸ್ಟ್ ಗೋ ಥ್ರೂ. ಯಾವ ತರ ಚೆಕಿಂಗ್ ಇರುತ್ತೆ, ಸ್ಟೆಪ್ ಮಾರ್ಕಿಂಗ್ ಇರುತ್ತೆ, ಎಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀನಿ ನಾನು ಅಂತ ಹೇಳ್ತಾ ಹೋಗ್ತೀನಿ. ಸೊ ಎಸ್, ದಟ್ಸ್ ದ ಪಾರ್ಟ್ ಆಫ್ 1A. ಅಂಡ್ ಐ ಸ್ಕೋರ್ಡ್ 3.5 ಫಾರ್ 7 ಮಾರ್ಕ್ಸ್. ಆಮೇಲೆ 1B ಫಸ್ಟ್ ಸಬ್ ಪಾರ್ಟ್ 4 ಮಾರ್ಕ್ಸ್ಗೆ ನನಗೆ ಬಂದಿರೋದು 1.5 ಆ್ಯಂಡ್ ಇಲ್ಲೊಂದು 0.5. ಸೊ 4 ಮಾರ್ಕ್ಸ್ಗೆ ನಂಗೆ 2 ಬಂದಿದೆ ಅಷ್ಟೇ, ಹಾಫ್ ಅಷ್ಟೇ. ದೆನ್ ಕ್ವೆಶನ್ 1B 2 ನಾನು ಬರ್ದಿಲ್ಲ. 1B ಸೆಕೆಂಡ್ ಪಾರ್ಟ್ ಆಫ್ 1B ನಾನು ಬರ್ದಿಲ್ಲ. ಸೊ 1C ಅಲ್ಲಿ ನನಗೆ 6 ಮಾರ್ಕ್ಸ್ಗೆ 3 ಬಂದಿದೆ. ಸೊ ಇಲ್ಲೊಂದು 2 ಬಂದಿದೆ. ಆ್ಯಂಡ್ ದಿಸ್ ವಾಸ್ ಸಮ್ ಥಿಯರಿ ಕ್ವಶನ್ ಐ ಗೆಸ್. ಸೊ ಇಲ್ಲೊಂದು 2 + 1 3. ಸೊ ಓವರ್ ಆಲ್ ಆಗಿ ನೀವು ನೋಡ್ಬೋದು 20ಗೆ ನನಗೆ 8.5 ಬಂದಿದೆ. ದೆನ್ ಕಮ್ಸ್ ಕ್ವೆಶನ್ ನಂಬರ್ 3. ನಾನು ಕ್ವೆಶನ್ ನಂಬರ್ 2 ಅಟೆಂಪ್ಟ್ ಮಾಡಿಲ್ಲ. ಸೊ ಕ್ವೆಶನ್ ನಂಬರ್ 3A ಅಲ್ಲಿ ಪ್ರಾವಿಷನ್ಸ್, ದೆನ್ ಅನಾಲಿಸಿಸ್ ಅಂಡ್ ಕನ್ಕ್ಲೂಷನ್ ಬರ್ದಿದ್ದೀನಿ. ಏನಿದೆ, ಎಸ್, 7 ಮಾರ್ಕ್ಸ್ಗೆ ನನಗೆ 3.5 ಬಂದಿದೆ. ಸೊ ಇಲ್ಲಿ 1.5, ಇಲ್ಲೊಂದು 2, ಸೊ 3.5 ಬಂದಿದೆ. ದೆನ್ ಕಮ್ಸ್ ಕ್ವೆಶನ್ 3B ಸೆಕೆಂಡ್ ಪಾರ್ಟ್. ಐ ಗೆಸ್ ಫಸ್ಟ್ ಪಾರ್ಟ್ ಬಂದಿಲ್ಲ. 3B ಫಸ್ಟ್ ಪಾರ್ಟ್ ಬಂದಿಲ್ಲ. ಸೆಕೆಂಡ್ ಪಾರ್ಟ್ 2ಗೆ 1.5 ಬಂದಿದೆ. ಓಕೆ, ಮೇ ಬಿ I was lucky to get more than 50% here. And 3C ಅಲ್ಲಿ 6ಗೆ ನನಗೆ 3 ಬಂದಿದೆ. ಸೊ ಇಲ್ಲಿ ಎಸ್ 3. ಸೊ ಓವರ್ ಆಲ್ ಆಗಿ ನನಗೆ 20ಗೆ 8 ಬಂದಿದೆ ಥರ್ಡ್ ಕ್ವೆಶನ್ಗೆ. ಆ್ಯಂಡ್ 4A ಅಲ್ಲಿ ಏನಾಗಿದೆ, ನನಗೆ ಫಸ್ಟ್ ಸಬ್ ಪಾರ್ಟ್ಗೆ 7 ಮಾರ್ಕ್ಸ್ಗೆ ನನಗೆ 3 ಬಂದಿದೆ. ಯು ಕ್ಯಾನ್ ಸಿ 1 ಹಿಯರ್ ಆ್ಯಂಡ್ 2 ಹಿಯರ್. ಸೊ ಫಸ್ಟ್ ಸಬ್ ಪಾರ್ಟ್ಗೆ ನನಗೆ 3 ಬಂದಿದೆ. ದೆನ್ ಕಮ್ಸ್ B ಪಾರ್ಟ್. B ಅಲ್ಲಿ ನನಗೆ 7 ಮಾರ್ಕ್ಸ್ಗೆ 4.5 ಬಂದಿದೆ. ಇಲ್ಲಿ 4.5. ಸಿ ಲೈನ್ ಹಾಕಿದ್ದೀನಿ, ಯು ಕ್ಯಾನ್ ಸಿ ದಟ್. ಹೈಲೈಟ್ ಮಾಡಿ ನಿಮ್ದು ಜಸ್ಟ್ ಡ್ರಾ ಲೈನ್. ಯಾವ್ದು ಕೀವರ್ಡ್ಸ್ ನಿಮ್ಗೆ ಇಂಪಾರ್ಟೆಂಟ್, ನಿಮ್ಗೆ ಯಾವ್ದು ಎಕ್ಸಾಮಿನರ್ಗೆ ನಿಮ್ಗೆ ತೋರಿಸ್ಬೇಕು ಅಂತ ಇದ್ದೀರಾ ಅಂತ ಜಸ್ಟ್ ಡೂ ದ್ಯಾಟ್. ಆ್ಯಂಡ್ ಕ್ವೆಶನ್ ನಂಬರ್ 4Cಗೆ 6 ಮಾರ್ಕ್ಸ್ಗೆ ನನಗೆ 4 ಬಂದಿದೆ. ಐ ಗೆಸ್ 1 + 3. ಸೊ ಹಿಯರ್ this was Supreme Court, High Court, Civil Court. This was from first chapter framework. IRF ಅಲ್ಲಿ ನನಗೆಲ್ಲ ಫುಲ್ ಎಕ್ಸಾಕ್ಟ್ ವರ್ಡ್ಸ್ ಬರ್ದಿದ್ರು 6ಗೆ ಯಾಕೆ 4 ಕೊಟ್ಟಿದ್ದೀರಾ ಏನು ಕೇಳಂಗಿಲ್ಲ. ಕೊಟ್ಟಿದ್ದೀರಾ 4 ಅಷ್ಟೇ. ಇಟ್ ವಾಸ್ ಆಲ್ ಲೈಕ್ ಎಕ್ಸಾಕ್ಟ್ ಛಾಪ್ಗೆ ಲಿಖಾಮೆ, ಎಲ್ಲ ಎಕ್ಸಾಕ್ಟ್ ವರ್ಡ್ಸ್ ಬರ್ದಿದ್ದೀನಿ. ಬಟ್ no, ICAI should do its work ಅಲ್ವಾ. ಸೊ 5 ನೆಕ್ಸ್ಟ್ ಕ್ವೆಶನ್ 5 ನನಗೆ ಓವರ್ ಆಲ್ 20ಗೆ 9 ಬಂದಿದೆ. ಫೋರ್ತ್ ಕ್ವೆಶನ್ 20ಗೆ 11.5 ಬಂದಿದೆ. ಐ ವಾಸ್ ಅಗೇನ್ ಗ್ರೇಟ್ಫುಲ್. ಮೋರ್ ದೆನ್ 50% ಬಂದಿದೆ ಅಲ್ಲಿ. ಸೊ ಫಿಫ್ತ್ ಕ್ವೆಶನ್ ಅಲ್ಲಿ 20ಗೆ 9 ಬಂದಿದೆ. ಫಸ್ಟ್ 5A ಫಸ್ಟ್ ಪಾರ್ಟ್ಗೆ 4 ಮಾರ್ಕ್ಸ್ ಬಂದಿದೆಯಾ? ಎಸ್, ಐ ಗೆಸ್ ನೋ, 0.5 ಅಷ್ಟೇ ಬಂದಿದೆ. 4ಗೆ 0.5 ಅಷ್ಟೇ ಬಂದಿದೆ. ಆ್ಯಂಡ್ ಕಮ್ಸ್ ಸೆಕೆಂಡ್ ಪಾರ್ಟ್ 3 ಮಾರ್ಕ್ಸ್ಗೆ 2 ಬಂದಿದೆ. 5A ಸೆಕೆಂಡ್ ಸಬ್ ಪಾರ್ಟ್. 5B ಫಸ್ಟ್ ಪಾರ್ಟ್ ಅಲ್ಲಿ 4 ಮಾರ್ಕ್ಸ್ 2 ಬಂದಿದೆ. ಆ್ಯಂಡ್ 5B ಸೆಕೆಂಡ್ ಅಲ್ಲಿ 3ಗೆ 0.5 ಬಂದಿದೆ. 3ಗೆ 0.5 ಬಂದಿದೆ. ಸಿ ನಾನು ಹೇಳಿದ್ದೆ ಡಿಸೊಲ್ಯೂಷನ್ ವಿತ್ ಕೋಟ್ ವಿತೌಟ್ ಕೋಟ್ ಇಂಪಾರ್ಟೆಂಟ್ ಅಂತ. ಐ ಗೆಸ್ ದಿಸ್ ಇಸ್ ದ ಥಿಂಗ್, ನಾಟ್ ಶೋರ್. ಯಾ, ಅದು ಡಿಸೊಲ್ಯೂಷನ್ ವಿತ್ ಕೋಟ್ ವಿತೌಟ್ ಕೋಟ್ ಬಂದಿತ್ತು ಎಕ್ಸಾಂಪಲಿ. ಸೊ ಮೇಕ್ ಶೋರ್ ಯು ರಿವೈಸ್ ದ್ಯಾಟ್ ವೆರಿ ಪ್ರಾಪರ್ಲಿ. ಸೊ 5Cಗೆ 6 ಮಾರ್ಕ್ಸ್ಗೆ ನಂಗೆ 4 ಮಾರ್ಕ್ಸ್ ಬಂದಿದೆ. ದೆನ್ ಆಫ್ಟರ್ ದಿಸ್ ಇಲ್ಲಿ ಯಾವ ಪೇಜು ವಿಸಿಬಲ್ ಇಲ್ಲ. ಐ ಡೋಂಟ್ ನೋ ವೈ. ನಾನು ಅಷ್ಟೊತ್ತಿನ ತುಂಬ ಹೊತ್ತು ಕಾದರೂ ಬರ್ತಾ ಇಲ್ಲ, ಲೋಡು ಕೂಡ ಆಗ್ತಾ ಇಲ್ಲ. ಬಟ್ ದೆನ್ ಯು ಕ್ಯಾನ್ ಸಿ ದ ರಿಸಲ್ಟ್ ಓವರ್ ವ್ಯೂ. 6th ಕ್ವೆಶನ್ ನೀವು ನೋಡಿಲ್ವಲ್ಲ, 20 ಮಾರ್ಕ್ಸ್ಗೆ ನನಗೆ 7 ಬಂದಿದೆ. ಫಸ್ಟ್ ಪಾರ್ಟಲ್ಲಿ 4ಗೆ 0.5 ಬಂದಿದೆ. 3ಗೆ 0 ಬಂದಿದೆ.
6ಗೆ 2.5 ಲೆಸ್ ದೆನ್ 50%, 7ಗೆ 4. ಐ ವಾಸ್ ಲಕ್ಕಿ ದೇರ್ ಅಗೇನ್. ಸೊ ನಿಮಗೆ ತುಂಬಾನೇ ಇಟ್ಸ್ ನಾಟ್ ಈಸಿ ಟು ಸ್ಕೋರ್ ಆರ್ಟ್ ಆಫ್ ಆರ್ಟ್ ಅಂಡ್ ಎಲ್ಲ ಫುಲ್ ಹೆವಿ ಸ್ಕೋರ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಇಂಪಾಸಿಬಲ್ ಅಲ್ಲ, ಬಟ್ ಕಷ್ಟ ಇದೆ. ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಇರಬೇಕು, ರೈಟಿಂಗ್ ಪ್ರಾಕ್ಟೀಸ್ ಇರಬೇಕು, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು, ಕೀವರ್ಡ್ಸ್, ಸೆಕ್ಷನ್ ನಂಬರ್ಸ್, ಪ್ರಾವಿಷನ್ಸ್ ಎಲ್ಲ ಎಕ್ಸಾಕ್ಟ್ ಆಗಿದ್ರೆ ಅವಾಗೂ ಕಷ್ಟ ಔಟ್ ಆಫ್ ಔಟ್ ಬರೋದು. ಹಾಗಾಗಿ ಸೊ ಯು ಪ್ರಿಪೇರ್, ನಿಮ್ ಕೈಲಾದಷ್ಟು ಮಾತ್ರ ಮಾಡಿ. ಐ ವಿಲ್ ಸಿ ವಾಟ್ ಎಲ್ಸ್ ಐ ಕ್ಯಾನ್ ಹೆಲ್ಪ್ ಯು ವಿತ್. ಇನ್ನ ಏನಾದರೂ ಬೇಕಿದ್ದಲ್ಲಿ ಡೆಫಿನೆಟ್ಲಿ ಫೀಲ್ ಫ್ರೀ ಟು ಕಾಮೆಂಟ್ ಡೌನ್. That's it for today. Thanks for watching this video. Bye.